ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. परिक्रमाप्रत ध्यान केंद्र वाटिका, धार्मिक जल स्रोतों का पुनः निर्माण, धर्मशालाएं, भोजनालय, चिकित्सा सुविधा और डिजिटल घेरेली में मां सीता का जीवन चरित्र और रामायण की कथाएं बताने का यहाँ पर एक बड़ा प्रयास किया जाएगा. और ये 3D अनुभव से हमारे युवा प्रभु श्री राम के साथ साथ माता जानकी के भी जीवन के सभी प्रसंगों को बहुत अच्छे से देख पाएंगे. इस परियोजना में रामायण सर्किट के वाल्मीकि नगर, उसका भी 52 करोड़ से विकास होगा. 31 करोड़ से मधुबनी के फुलहर स्थान, 24 करोड़ से सीतामढ़ी के पंथ पाकर का विकास, 23 करोड़ से अहल्या स्थान, 13 करोड़ से राम रेखा घाट और 7 करोड़ से मुंगेर गया के सीता कुंड का विकास करने का काम भी ये सरकार करने वाली है. और श्री राम से माता सीता का पहली बार जहां भेंट हुआ, वहां से लेकर लव कुश के जन्म स्थान, माता सीता के अंतिम निवास और पंथ पाकर तक सभी स्थानों को पुनर्जीवित कर मां सीता के जीवन कवन को हमारे देश की मातृशक्ति को समर्पित किया जाएगा. तय कर दिया कि जहां कहीं भी कोई कमी है किसी भी जगह पर, तो उसके लिए सभी राज्य के बारे में और सभी जगह के बारे में सबको चुन करके और सब लोगों से बात करके, और उसके बाद हम लोगों ने तय किया कि 430 नई योजनाओं की स्वीकृति की गई है. और इसके लिए आप जानते हैं कि 50,000 करोड़ रुपया इसमें लग रहा है. और सब लोगों के लिए हम लोगों की सरकार ने भी ये काम कर दिया. ಕಾಂಗ್ರೆಸ್ಸಿನ BLAಗಳು ಏನ್ ಮಾಡ್ತಾ ಇದ್ರು ಹಂಗಾರ? BLAಗಳು BLO ಕನ್ಫ್ಯೂಸ್ ಆಗಿ BLOಗಳು ಕತ್ತೆ ಕಾಯ್ತಾ ಇದ್ರ ಅನ್ನೋ ಶಬ್ದ ಬಂತು. BLAಗಳು ಅಂತ ಆಗ್ಬೇಕು. ಕಾಂಗ್ರೆಸ್ಸಿನ BLAಗಳು ಕತ್ತೆ ಕಾಯ್ತಾ ಇದ್ರು ಹಂಗಾರ. BLOಗಳು ಎಲ್ಲ ಕಡೆ ಹೋಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತೆ BLOಗಳು ಸರ್ಕಾರಿ ನೌಕರರು 2024ರಲ್ಲಿ ಮಹದೇವಪುರದಲ್ಲಿ ಆಗಿದ್ದಾರೆ. ನಿಮ್ಮ ಸರ್ಕಾರಿ ನೌಕರರ ಮಾಡಿದ್ದಾರೆ. ಆಮೇಲೆ ಫೈನಲ್ ರೋಲ್ ಕೊಟ್ಟ ಮೇಲೂ ಒಂದು ಫೈನಲ್ ಅವಕಾಶ ಇರುತ್ತೆ. ನಮ್ಮ ಹೆಸರು ಡಿಲೀಟ್ ಆಗಿದೆ ಅಂತಂದ್ರೆ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಿ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಮತ್ತು ಇಲೆಕ್ಟ್ರಲ್ ರೋಲ್ಸ್ ಏನದ ಪ್ರತಿ ಕ್ಯಾಂಡಿಡೇಟ್ ಕೊಡ್ತಾರೆ, ಡಿಸ್ಟ್ರಿಕ್ಟ್ ಪಾರ್ಟಿ ಕೊಡ್ತಾರೆ, ಸ್ಟೇಟ್ ಪಾರ್ಟಿ ಕೊಡ್ತಾರೆ. ಸ್ಟೇಟ್ ಪಾರ್ಟಿಗೆ ಕೊಟ್ಟಾಗ ಡಿಸ್ಟ್ರಿಕ್ಟ್ ಪಾರ್ಟಿ ಕೊಟ್ಟಾಗ ನೀವು ಅವ್ರು ನೋಡಿಲ್ಲ.
ಅಬ್ಜೆಕ್ಷನ್ ಯಾಕೆ ಫೈಲ್ ಮಾಡಲಿಲ್ಲ? ಹೋಗ್ಲಿ, ಅದಾದ ನಂತರ ನೀವು ಸೋತರಲ್ಲ ಬೆಂಗಳೂರು ಸೆಂಟ್ರಲ್ ನಲ್ಲಿ, ಇಲೆಕ್ಷನ್ ಪಿಟಿಷನ್ ಯಾಕೆ ಫೈಲ್ ಮಾಡಲಿಲ್ಲ? ನೋ ಇಲೆಕ್ಷನ್ ಪಿಟಿಷನ್. ಕರ್ನಾಟಕ ಇನ್ ಜನರಲ್ ಎಲೆಕ್ಷನ್ ಇನ್ 2024 ಮೋರ್ ದನ್ 9 lakh ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಫೈಲ್ ಆಗಿದೆ. ನಾಟ್ ಇವನ್ ಸಿಂಗಲ್ ಅಪೀಲ್ ಫ್ರಮ್ ದಿ ಕಾಂಗ್ರೆಸ್ ಪಾರ್ಟಿ. ಯಾಕೆ? ವೋಟರ್ ಲಿಸ್ಟ್ ಮಹದೇವಪುರದಾಗ ಜಾಸ್ತಿ ಆಗ್ಯದ ಅಂತ ಹೇಳಿದ, 20% 25% ಏನೋ ಕ್ಲೇಮ್ ಮಾಡ್ಯಾರ ಅವರು. ದುಲೆ ಲೋಕಸಭಾ ಕ್ಷೇತ್ರದಾಗ ಬಿಜೆಪಿಗೆ ಅಲ್ಲೇ 6 ವಿಧಾನಸಭಾ ಕ್ಷೇತ್ರಕ್ಕೆ 1 ಲೋಕಸಭಾ ತೀವ್ರವಾದ ಹಿನ್ನಡೆ ಆಗ್ಯದ. ಮಲೆಕಾಂ ಸೆಂಟ್ರಲ್ ಕ್ಷೇತ್ರ ಅಲ್ಲಿ 43% ವೋಟ್ ಎಡಿಷನ್ ಆಗ್ಯಾವ. ಮತ್ತೆ ಇನ್ನೊಂದು ಇಲೆಕ್ಟ್ರಲ್ ರೋಲ್ ತೆಗದಾರ ಅಂತ ಹೇಳ್ಯಾರ. ಏನ್ ತೆಗದಾರ? ಇಲ್ಲ, ಅದ ಇಲ್ಲೇ ಅವ್ರು ಫ್ಯಾಕ್ಟ್ ಚೆಕ್ ಮಾಡಿ ಹೇಳ್ಯಾರ. ಹತಾಶ ಆದಂಥ ಆ ಹತಾಶೆ ಮತ್ತು ನಿರಾಶೆ ಕಾರಣದಿಂದ ಮನಬಂದಂತೆ ಮಾತನಾಡ್ತಾರೆ. ನಮ್ಮ ಸ್ಕೂಲಲ್ಲಿ ಪಟ್ ಅಂತ ಆಗಿರಬಹುದು, ಒಗಟು, ಫನ್ ವಿತ್ ಎಲ್ಲ ಇದು ಮಾಡ್ತಾರೆ. ಮೊದಲು ಬಂದು ಫನ್ ವಿತ್ತು, ಇದರಲ್ಲಿ ತುಂಬ ಫನ್ ಆಗಿರೋ ಕ್ವಶನ್ಸ್ ಎಲ್ಲ ಇರ್ತವೆ, ನಮಗಂತೂ ತುಂಬ ಚೆನ್ನಾಗಿರ್ತವೆ. ಆಮೇಲೆ ಇದರಿಂದ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಬರೀತಾರೋ ಅಂದರೆ ನವೋದಯ ಇರ್ಬೋದು, ಮುರಾರ್ಜಿ, ಇಂಥ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುರುತಿಸ್ಬಿಟ್ಟು PM ಶ್ರೀ ಶಾಲೆ ಅಂತ ಕೊಟ್ಟಿದ್ದಾರೆ. ಇದರಿಂದ ನಮಗೆ ತುಂಬ ಅನುಕೂಲಗಳೆಲ್ಲ ಐತೆ. ನಮಗೆ ಏನಾದ್ರು ಪಾಠ ಸಂಬಂಧಪಟ್ಟಂಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲೇ ಸ್ಕೂಲಲ್ಲೆಲ್ಲ ಆಕ್ಟಿವಿಟೀಸ್ ಮಾಡಿಸ್ತಾರೆ. ಆಮೇಲೆ ಶಾಲಾ ಸಂಸತ್ ಕೂಡ ರಚನೆ ಮಾಡವ್ರೆ. ಜಿಲ್ಲಾ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಾಗ ನಮ್ಮ ಶಾಲೆಯ ಮಕ್ಕಳು ಕನ್ನಡದಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಉತ್ತಮ ಕವಿಯಲ್ಲಿ ಬಾಲಕವಿಗಳು ಅಂತ ಪ್ರಶಸ್ತಿಯನ್ನು ತಗೊಂಡಾಗಬಹುದು. ಜೊತೆಗೆ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನಗಳು ನಡೆದಾಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯನ್ನು ಕೂಡ ವಹಿಸೋ ಮಟ್ಟಕ್ಕೆ ನಮ್ಮ ಗ್ರಾಮೀಣ ಮಕ್ಕಳು, ಅದರಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಭಾಗವಹಿಸಿದ್ದಾರೆ ಅಂದ್ರೆ, ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಿಜಕ್ಕೂ ಅಭಿನಂದನೆ ಅರ್ಹತೆ ಇರತಕ್ಕಂಥ ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು PM ಶ್ರೀ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಶಾಲೆಗಳನ್ನು ಆಯ್ಕೆಯನ್ನ ಮಾಡಿಕೊಂಡಿರುವಂಥದ್ದು. ಅದರಿಂದ ನಮ್ಮ ಶಾಲೆಗೆ ಇದುವರೆಗೂ 25 ಲಕ್ಷಕ್ಕೂ ಹೆಚ್ಚು ಅನುದಾನವನ್ನು ಬಿಡುಗಡೆಯನ್ನ ಮಾಡಿರುವಂಥದ್ದು. 2009ರಲ್ಲಿ 164 ಮಕ್ಕಳಿದ್ದದ್ದು ಇವತ್ತು 2025-26ನೇ ಸಾಲಿನಲ್ಲಿ 750 ವಿದ್ಯಾರ್ಥಿಗಳಿಗೆ ತಲುಪಿರುವಂಥದ್ದು ನಮಗೆ ಖುಷಿ ತರುವಂತಹ ವಿಚಾರ.
ಉತ್ತಮ ಮಟ್ಟದಿಂದ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ಶಾಲೆಗೆ ಪ್ರಧಾನಮಂತ್ರಿ ಯೋಜನೆಯಿಂದ 25 ಲಕ್ಷ ಹಣವನ್ನು ಬಿಡುಗಡೆ ಮಾಡಿ ನಮ್ಮ ಶಾಲೆಯ ಅಭಿವೃದ್ಧಿಗೆ ಭಾಳ ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಭಾಳ ಇದು ಮಾಡಿರುವಂಥದ್ದು. ಎಲ್ಲ ಒಳ್ಳೆ ಮೇಷ್ಟ್ರು ಇರೋದ್ರಿಂದ ಶಾಲೆಗೂ ಸಹಿತ ಒಳ್ಳೆ ಹೆಸರು ಬಂದಿದೆ. ತುಂಬ ವಿಶ್ವಾಸದಿಂದ ಮನೆಯಲ್ಲಿ ಚೆನ್ನಾಗಿದ್ರೂ ಸಹಿತ ನಮ್ಮ ಶಾಲೆಗೆ ಸೇರಿಸುವಂಥ ಪ್ರಯತ್ನ ನುಣಿಕೆರೆಯಲ್ಲಿ ನಡೀತಿದೆ. ದೇಶದ ಪ್ರಧಾನಮಂತ್ರಿಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಗ್ರಾಮೀಣ ಮಟ್ಟದ ಮಕ್ಕಳು ಹೆಚ್ಚು ವಿದ್ಯಾವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು, ವಿಶಾಲವಾಗಿ ಅವರು ಬೆಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಉದ್ದೇಶ ಏನು ಅಂತ ಹೇಳಿದ್ರೆ ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ರೀಸೆಂಟಾಗಿ ಮೈಸೂರು ಹೊರವಲಯದಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದ ಒಂದು ಡ್ರಗ್ಸ್ ಉತ್ಪಾದನಾ ಘಟಕ ನಮಗೆ ಇವತ್ತು ಲಭ್ಯವಾಗಿದೆ. ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಈ ಹಿಂದೆ ದೇಶದ ವಿವಿಧ ಭಾಗಗಳಲ್ಲಿ ಕೂಡ ನಮಗೆ ಡ್ರಗ್ಸ್ ಪತ್ತೆ ಆಗ್ತಾ ಇತ್ತು. ವಿವಿಧ ರೀತಿಗಳಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ಗಳು ಪತ್ತೆ ಆಗ್ತಾ ಇತ್ತು. ಆದರೆ ಈ ವಿಚಾರ ಯಾಕೆ ಇಷ್ಟು ನಾವು ಸೀರಿಯಸ್ ಆಗಿ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಡ್ರಗ್ಸ್ ಅಲ್ಲ, ಡ್ರಗ್ಸ್ ಉತ್ಪಾದನಾ ಘಟಕ ಪತ್ತೆ ಆಗಿದೆ. ಮೈಸೂರಿನ ಹೊರಭಾಗದಲ್ಲಿ ಒಂದು ಗ್ಯಾರೇಜ್ ಒಂದರಲ್ಲಿ ಡ್ರಗ್ಸ್ ಉತ್ಪಾದನಾ ಘಟಕ ಪತ್ತೆಯಾಗಿರೋದು ಬಹಳ ಆತಂಕಕಾರಿ ವಿಚಾರ ಆಗಿದೆ. ಮೈಸೂರು ನಮ್ಗೆ ಗೊತ್ತಿರೋ ಹಾಗೆ ಬಹಳ ಪ್ರಸಿದ್ಧ ಒಂದು ಜಾಗ, ಪ್ರವಾಸಿ ತಾಣಗಳಲ್ಲಿ ಒಂದು, ನಮ್ಮ ಎಜುಕೇಷನ್ ಹಬ್ ಆಗಿ ಏನು ಅದು ಪರಿವರ್ತನೆ ಆಗ್ತಾ ಇದೆ. ನಮ್ಮ ಸಾಂಸ್ಕೃತಿಕ ನಾಡು, ಚಾಮುಂಡೇಶ್ವರಿ ನೆಲೆ ಆದಂಥ ನಾಡು, ಇಂಥ ಜಾಗದಲ್ಲಿ ಡ್ರಗ್ಸ್ ಉತ್ಪಾದನಾ ಘಟಕ ಪತ್ತೆಯಾಗಿದೆ. ಶೋಚನೀಯ ಸಂಗತಿ ಒಂದನೇದು. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ಇದು ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಒಂದು ಡ್ರಗ್ ಪೆಡ್ಲರ್ ಹಿಡಿದು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾದಂಥ ವಿಚಾರ ಏನು ಅಂತ ಹೇಳಿದ್ರೆ ಮೈಸೂರಿನಂಥ ಜಾಗದಲ್ಲಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.